ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಸೂಪರಾಗಿರೋವಂಥ ಒಂದು ಫೇಸ್ ಪ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಸ್ಕಿನ್ ಟೋನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹಾಗೆ ಹೈಡ್ರೇಟಾಗಿ ಇಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ತುಂಬ ಸಾಫ್ಟಾಗಿ ಮಾಯಿಶ್ಚರೈಸ್ ಆಗಿ ಕೂಡ ಇರುತ್ತೆ. ಇವಾಗ ತಡ ಮಾಡದೆ ಇದನ್ನು ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬಹುದು ಅಂತ ನೋಡೋಣ. ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋವಂಥದ್ದು ಮಣ್ಣಿನ ದೀಪ. ಸೊ ಮಣ್ಣಿನ ದೀಪ ನೀವು ಮನೇಲಿ ದೀಪ ಹಚ್ತೀರಲ್ವ, ಆ ದೀಪ ಇದ್ರೂ ಓಕೆ, ಅಥವಾ ನೀವು ಇಲ್ಲ ಅಂತಂದರೆ ಹೊಸದು ಕೂಡ ತೊಗೊಳ್ಳಿ. ಅದನ್ನು ನೀವು ಒಂದು ಗ್ಯಾಸ್ ಸ್ಟವ್ ಮೇಲೆ ಅಥವಾ ಒಲೆ ಮೇಲೆ ಗ್ಯಾಪ್ ಇರಲ್ಲ, ಸೊ ಗ್ಯಾಸ್ ಸ್ಟವ್ ಮೇಲೆ ನಿಮಗೆ ಈಸಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀವು ಅದನ್ನು ಚೆನ್ನಾಗಿ ಬಿಸಿಯಾಗಕ್ಕೆ ಬಿಡಿ. ಸ್ವಲ್ಪ ಬಿಸಿ ಆದಮೇಲೆ ನೀವು ಅದಕ್ಕೆ ಹಸಿ ಹಾಲು ಹಾಕ್ಕೊಳ್ಳಿ. ಯಾವ ಹಾಲಿದ್ರೂ ಓಕೆ ನಿಮ್ಮ ಹತ್ರ. ಹಾಲು ಹಾಕ್ಬಿಟ್ಟು ಅದಕ್ಕೆ ಒಂದು ಬಾದಾಮಿ ಹಾಕ್ಕೋಬೇಕು. ಅದು ಪುಡಿ ಏನು ಮಾಡೋದು ಬೇಕಾಗಿಲ್ಲ, ನಾರ್ಮಲಾಗಿ ಫುಲ್ ಇರುತ್ತಲ್ವ, ಅದೇ ಬಾದಾಮಿನ ಅದರೊಳಗಡೆ ಹಾಕಿಬಿಡಿ. ಹಾಕಿ ಚೆನ್ನಾಗಿ ನೀವು ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವತ್ತಿನ ಫೇಸ್ ಪ್ಯಾಕ್ ನಾನು ಆಲ್ ಟೈಪ್ ಸ್ಕಿನ್ ಅವ್ರಿಗೆ ತೋರಿಸ್ತಾ ಇರೋದು. ಆಲ್ ಸ್ಕಿನ್ ಟೈಪ್ ಅವ್ರು ಕೂಡ ಇದನ್ನು ನೀವು ಈಸಿಯಾಗಿ ಯೂಸ್ ಮಾಡಬಹುದು. ಹಾಲು ಎಲ್ರಿಗೂ, ಆಯಿಲಿ ಸ್ಕಿನ್ ಆಗಿರ್ಬೋದು, ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಎಲ್ಲರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಇದರಲ್ಲಿ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಮೊಸರಾಗಿರ್ಬಹುದು, ಹಾಲಾಗಿರ್ಬೋದು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಹಾಗೆ ಫೇಸ್ ಯಾವಾಗಲೂ ಡಲ್ನೆಸ್ ಏನಾದರೂ ಇದ್ದರೆ ಮತ್ತು ಡ್ರೈನೆಸ್ ತುಂಬ ಅಂತ ಅನ್ನಿಸ್ತಾ ಇದ್ದರೆ ಆ ಥರ ಇರಲ್ಲ. ತುಂಬ ಮಾಯಿಶ್ಚರೈಸ್ ಆಗಿ ಇಡುತ್ತೆ, ತುಂಬಾ ಹೆಲ್ಪ್ ಮಾಡುತ್ತೆ ನಮಗೆ. ಇವಾಗ ಹಾಲು ಬಿಸಿ ಆಗಿದೆ, ಅದನ್ನು ತೆಗೆದ್ಬಿಟ್ಟು ನಾವು ತಣ್ಣಗಾಗೋದಕ್ಕೆ ಅಂತ ಇಟ್ಕೋಬೇಕು. ಹಾಲು ತಣ್ಣಗಾದ್ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋಬೇಕು. ತಣ್ಣಗಾಗೋದಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಕೋಬೇಡಿ. ನಾವು ದೀಪ ಹಚ್ಚಿದರೆ ಅದರಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ, ನಾವು ಅದನ್ನು ಬಿಸಿ ಮಾಡುವಾಗ ಆಯಿಲ್ ಹೊರಗಡೆ ಬರುತ್ತೆ. ಅದರಿಂದ ಏನು ನೋ ಪ್ರಾಬ್ಲಮ್, ಆಯಿಲ್ ಮಸಾಜೆ ಫೇಸ್ಗೆ ಮಾಡ್ಕೋಬಹುದು. ಸೊ ಇದರಿಂದ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ತಣ್ಣಗಾಗಿದೆ, ಅದರಲ್ಲಿರೋವಂಥ ಬಾದಾಮಿನ ನಾನು ತೆಗೆದುಬಿಡ್ತಾ ಇದ್ದೀನಿ. ಇವಾಗ ನಾವು ಈ ಹಾಲಿಗೆ ವೈಲ್ಡ್ ಟರ್ಮರಿಕ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ವೈಲ್ಡ್ ಟರ್ಮರಿಕ್ ಪೌಡರ್ ಅಂದರೆ ಕಸ್ತೂರಿ ಅರಿಶಿನ, ಎಲ್ರಿಗೂ ಗೊತ್ತಲ್ವ, ಅದಿದ್ದರೆ ತೊಗೊಳ್ಳಿ. ನೀವು ಅಡುಗೆ ಅರಿಶಿನ ಏನಾದರೂ ಯೂಸ್ ಮಾಡೋಂಗಿದ್ರೆ ಸುಮ್ಮನೆ ಒಂದು ಪಿಂಚ್ ತೊಗೊಳ್ಳಿ, ಇಲ್ಲಾಂದರೆ ತುಂಬ ಯೆಲ್ಲೋ ಕಲರ್ ಆಗಿಬಿಡುತ್ತೆ. ವೈಲ್ಡ್ ಟರ್ಮರಿಕ್ ಪೌಡರ್ ಇಲ್ಲ ಅಂತ ಅಂದರೆ ನಿಮ್ಮ ಹತ್ರ ಅರಿಶಿನದ ಕೊಂಬೇನಾದರೂ ಇದ್ದರೆ ಅದನ್ನು ಪುಡಿ ಮಾಡಿಬಿಟ್ಟು ನೀವು ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಇರುತ್ತೆ ಅದರಲ್ಲಿ. ಅದಕ್ಕೆ ಕಸ್ತೂರಿ ಅರಿಶಿಣನೇ ಬೇಕು ಅಂತ ಏನಿಲ್ಲ, ಅರಿಶಿನದ ಕೊಂಬಿದ್ರೂ ಬೆಟರ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಇದಕ್ಕೆ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋಬೇಕು. ನಾನು ಒಂದು ಅರ್ಧ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನಾನು ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪ್ಲ್ಯಾಂಟ್ ಬೇಸ್ಡ್ ಏನಾದರೂ ಇದ್ದರೆ ಅದು ನ್ಯಾಚುರಲ್ ಕೂಡ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ನಮಗೆ ಬೇಕಾಗಿರೋದು ಮುಲ್ತಾನಿ ಮಿಟ್ಟಿ. ತುಂಬಾ ಮೇನ್ ಇಂಪಾರ್ಟೆಂಟ್ ಆಗಿರೋವಂಥ ವಸ್ತು ಮುಲ್ತಾನಿ ಮಿಟ್ಟಿನೇ. ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ ಮುಲ್ತಾನಿ ಮಿಟ್ಟಿ. ನಾವು ಯಾವುದೇ ಒಂದು ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡಿದ್ರೂ ಕೂಡ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಈ ಫೇಸ್ ಪ್ಯಾಕ್ನ ಹಚ್ಕೊಳ್ಳೋಕ್ಕೂ ಮುಂಚೆ ನಾವು ಚೆನ್ನಾಗಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಿರಬೇಕು. ಅಂದರೆ ಒಂದು ಸೋಪಿಂದನೋ ಫೇಸ್ ವಾಶಿಂದನೋ ನೀವು ಮುಖನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೋಡಿ ಇವಾಗ ಈ ಥರ ರೆಡಿ ಆಗಿದೆ. ರೆಡಿ ಆಗಿರೋ ಅಂಥ ಈ ಫೇಸ್ ಪ್ಯಾಕ್ನ ನಾವು ಫೇಸ್ಗೆ ಅಪ್ಲೈ ಮಾಡ್ಬೋದು. ನಿಮಗೆ ಮೇನ್ ಏನಪ್ಪ ಅಂತ ಅಂದರೆ ದೊಡ್ಡವ್ರು ಮಾತ್ರ ಅಲ್ಲ, ಇದನ್ನು ಮಕ್ಕಳಿಗೂ ಕೂಡ ಹಚ್ಬೋದು. ಹುಟ್ಟಿರೋ ಮಕ್ಕಳಿಗೂ ಕೂಡ ಹಚ್ಬೋದು. ಅವ್ರಿಗೆ ಹಚ್ಚಿದ್ರು ಕೂಡ ಫುಲ್ ಬಾಡಿ ಎಲ್ಲ ಹಚ್ಚಿದ್ರು ಕೂಡ ಅವ್ರಿಗೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮಕ್ಕಳಿಗೆ ಅಂದರೆ ತುಂಬ ಜನ ಇವಾಗ ಮಕ್ಕಳು ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ವೈಟ್ ಆಗಬೇಕು ಅಂತ ಏನೇನೋ ಹಚ್ತಾ ಇರ್ತೀರಲ್ವ, ಅಂಥವ್ರು ಇದನ್ನು ಯೂಸ್ ಮಾಡಿ ನೋಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ. ಹಾಗೆ ದೊಡ್ಡವ್ರಿಗೂ ಅಷ್ಟೇ, ಇದನ್ನು ಫುಲ್ ಬಾಡಿ ಎಲ್ಲ ಹಚ್ಕೋಬೋದು. ಬಾಡಿ ಎಲ್ಲ ಹಚ್ಕೊಂಡು ಕೂಡ ನೀವು ಸ್ನಾನ ಮಾಡ್ಕೊಳ್ಬಹುದು. ಇವಾಗ ಫಿಲಮ್ ಸ್ಟಾರ್ಸು ಮತ್ತು ಒಳ್ಳೊಳ್ಳೆ ಸೆಲೆಬ್ರಿಟೀಸು, ದುಡ್ಡಿರೋ ಅಂಥವರೆಲ್ಲ ಮಡ್ ಬಾತ್ನ ಮಾಡಿಸ್ತಾ ಇರ್ತಾರೆ. ಮಡ್ ಬಾತ್ ಅಂತ ಅಂದರೆ ಅದು ಮಣ್ಣಲ್ಲಿ ಮಾಡುವಂಥ ಸ್ನಾನ. ಮೈಗೆಲ್ಲ ಫುಲ್ಲು ಹಚ್ಬಿಟ್ಟು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತಾರೆ. ಇದನ್ನು ಮಕ್ಕಳಿಗೂ ಕೂಡ ಮಾಡ್ತಾರೆ, ದೊಡ್ಡವರು ಅಂತಾನೆ ಅಲ್ಲ. ಸೊ ಅದರಿಂದ ನಾವು ಈ ಫೇಸ್ ಪ್ಯಾಕ್ನ ಮಣ್ಣಿನ ದೀಪದಲ್ಲಿ ರೆಡಿ ಮಾಡಿಬಿಟ್ಟು ಅದರಲ್ಲಿ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿ ನಾವು ಸ್ನಾನ ಮಾಡೋದ್ರಿಂದ, ಅಥವಾ ಫೇಸ್ ಪ್ಯಾಕ್ ಆಗಿ ನಾವು ಯೂಸ್ ಮಾಡಿ ಫೇಸ್ ವಾಶ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರೋವಂಥ ಸ್ಕಿನ್ ಆಗಿರ್ಬೋದು, ಬಾಡಿ ಸ್ಕಿನ್ ಆಗಿರಬಹುದು, ತುಂಬಾ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ. ಹಾಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕೂಡ ಇರುತ್ತೆ. ತುಂಬಾ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ ಇದರಲ್ಲಿ. ನಾವು ಇದಕ್ಕೆ ಅಲೋವೆರಾ ಜೆಲ್ ಯೂಸ್ ಮಾಡಿರೋದ್ರಿಂದ ಫೇಸಲ್ಲಿ ಏನಾದರೂ ನಮಗೆ ಡ್ರೈನೆಸ್ ಜಾಸ್ತಿ ಇದ್ದರೆ ಡ್ರೈನೆಸ್ನ ಕಡಿಮೆ ಮಾಡುತ್ತೆ.
ನಾನು ಪರ್ಸ್ನಲಾಗಿ ಯಾರಿಗಾದ್ರೂ ಈ ಟಿಪ್ಸ್ ಹೇಳಿದರೆ ಅವರು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದ್ರೆ ನಮಗೆ ಫೇಸ್ ಎಲ್ಲ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಅವ್ರಿಗೆ ಹೇಳ್ತೀನಿ, ಯಾವಾಗಲೂ ಹಾಲು ಅಥವಾ ಮೊಸರು ಅಲೋವೆರಾ ಜೆಲ್ಲಲ್ಲಿ ನಾವು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿದ್ರೆ ನಮ್ಗೆ ಯಾವುದೇ ಥರ ಡ್ರೈನೆಸ್ ಫೇಸಲ್ಲಿ ಫೀಲ್ ಆಗಲ್ಲ ಅಂತ ಹೇಳಿ. ಅದರಿಂದ ನಾವು ಇದಕ್ಕೆ ಹಾಲು ಯೂಸ್ ಮಾಡಿದ್ದೀವಿ, ಅಲೋವೆರಾ ಜೆಲ್ಲು ಯೂಸ್ ಮಾಡಿದ್ದೀವಿ. ನಮ್ಗೆ ಯಾವುದೇ ಥರ ಏನು ಸೈಡ್ ಎಫೆಕ್ಟು ಇರಲ್ಲ. ಬಿಕಾಸ್ ಇದು ನ್ಯಾಚುರಲ್ ಫೇಸ್ ಪ್ಯಾಕ್ ಆಗಿರೋದ್ರಿಂದ ನಮಗೆ ಡ್ರೈನೆಸ್ಸು ಇರಲ್ಲ. ಫೇಸಲ್ಲಿ ಏನಾದರೂ ನಮಗೆ ಪಿಂಪಲ್ಸ್, ಪಿಗ್ಮೆಂಟೇಷನ್ಸ್ ಈ ಥರ ಏನಾದರೂ ಇದ್ದರೆ, ಆ್ಯಕ್ನೆ ಸ್ಕಾರ್ಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ತುಂಬ ಜನ ಪಿಂಪಲ್ಸಿಂದ ಫೇಸ್ ಮಾಡ್ತಾ ಇರ್ತಾರೆ, ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಂದು ಆಯಿಲಿ ಸ್ಕಿನ್ ಇರೋರು ಕೂಡ ಈಸಿಯಾಗಿ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ತುಂಬ ಹೆದರ್ಕೊಳ್ತಾರೆ ಏನು ಯೂಸ್ ಮಾಡೋಕ್ಕೆ. ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಹೆದರ್ತಾ ಇದ್ದೆ, ಇವಾಗೆಲ್ಲ ಏನಿಲ್ಲ, ನನಗೂ ಸೆಟ್ ಆಗಿದೆ. ಇದಾದಮೇಲೆ ನಾನು ಕಣ್ಣತ್ರ ಕೂಡ ಹಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ನಾವು ಕಣ್ಣಿಗೂ ಹಚ್ಕೊಂಡ್ರೆ ನಮ್ಮ ಕಣ್ಣು ಕೆಳಗಡೆ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಮ್ಮ ಫೇಸ್ ಫುಲ್ಲು ಈವನ್ ಟೋನಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ. ಮಕ್ಕಳಂತೂ ಈ ಸಮ್ಮರಲ್ಲಿ ಚೆನ್ನಾಗಿ ಆಡಿ ಬಂದು ಮುಖ ಕೈ ಕಾಲೆಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಮತ್ತು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವ್ರಿಗೂ ಕೂಡ ನೀವು ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೂ ಒಂದು 100% ರಿಸಲ್ಟ್ ಕೊಡುತ್ತೆ. ಈ ಫೇಸ್ ಪ್ಯಾಕ್ನ ನೀವು ಮಾರ್ನಿಂಗ್ ಕೂಡ ಯೂಸ್ ಮಾಡ್ಬೋದು ಅಥವಾ ನೈಟ್ ಕೂಡ ಯೂಸ್ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಹಚ್ಕೊಂಡು ಮಲ್ಕೊಬಿಡಿ. ಯಾಕೆಂದರೆ ಫೇಸ್ ಪ್ಯಾಕ್ ನಾವು ಅಪ್ಲೈ ಮಾಡಿದ್ಮೇಲೆ ಮಾಯಿಶ್ಚರೈಸ್ ತುಂಬಾ ಇಂಪಾರ್ಟೆಂಟ್. ನೀವು ಯಾವುದಾದ್ರೂ ಫೇಸ್ ಪ್ಯಾಕ್ ಯೂಸ್ ಮಾಡಿ ಅದಾದಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ನನ್ನ ಫೇಸ್ ಡ್ರೈ ಆಗಿದೆ. ಡ್ರೈ ಆದಮೇಲೆ ನಾನು ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಅಂದರೆ. ಇದ್ರ ಜೊತೆಗೆ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ಇದನ್ನು ನೈಟ್ ಹೊತ್ತು ಮಾಡಿ ನೀವು ಹಚ್ಬಿಟ್ಟು ಮಾರ್ನಿಂಗ್ ಎದ್ದೇಳಿ ಆವಾಗ ಎಷ್ಟು ಫ್ರೆಶ್ ಆಗಿ ಫೀಲ್ ಆಗ್ತಾ ಇರುತ್ತೆ ಅಂದರೆ, ನಾವು ನಿದ್ದೆ ಮಾಡಿರ್ತೀವಿ ಅಲ್ವಾ, ಚೆನ್ನಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಿರುತ್ತೆ. ಸೊ ಬೆಟರ್ ರಿಸಲ್ಟೇ ಸಿಕ್ಕಿರುತ್ತೆ ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.